ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳುತ್ತದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೊದಲನೇದಾಗಿ ನಾಯಕ ಯೋಗೇಶ್ ದಯಾರ್ ಅವ್ರನ್ನ ರಿಟೈನ್ ಮಾಡಬಹುದು. ಕಳೆದ ಬಾರಿ ಇವರು 53 ಟ್ಯಾಕಲ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ತಂಡವನ್ನ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋದ್ರು. ಇವರು ಇರ್ಲಿಲ್ಲ ಅಂತ ಹೇಳಿನೇ ನಾವು ಒಂದು ಪ್ಲೇ ಆಫ್ಸ್ ಅನ್ನೇ ಸೋಲ್ಬೇಕಾಯ್ತು. ಮತ್ತೆ ಸಂಜಯ್ ಜೋಲ್ ಅವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅನ್ನ ಇವ್ರನ್ನ ರಿಟೈನ್ ಮಾಡಿಕೊಳ್ಳುತ್ತದೆ. ಅಲಿ ರಿಜಾ ನಿಮ್ಗೆ ಗೊತ್ತಿರಬಹುದು, ಡಿಫೆನ್ಸ್ ನಲ್ಲಿ ಆಗಿರ್ಬಹುದು ಮತ್ತೆ ರೈಡಿಂಗ್ ನಲ್ಲಿ ಇವರು ಆಧಾರ ಸ್ತಂಭ ಆಗಿದ್ರು. ಹತ್ರ 250+ ರೈಡ್ ಪಾಯಿಂಟ್ ಅನ್ನ ತೆಗೆದುಕೊಂಡ್ ಬಂದ್ರು. ಖಂಡಿತವಾಗ್ಲೂ ಇವರು ರಿಟೈನ್ ಆಗ್ತಾರೆ. ಇನ್ನ ಆಶೀಶ್ ಕುಮಾರ್ ಅವರು ಕೂಡ ರಿಟೈನ್ ಆಗ್ತಾರೆ. ಇನ್ನ NYP ಲಿಸ್ಟ್ ನಲ್ಲಿ ದೀಪಕ್ ಶಂಕರ್ ಅವರು ಯಂಗ್ ಆಟಗಾರ, ಇವರು ಕೂಡ ರಿಟೈನ್ ಆಗ್ತಾರೆ. ಗಣೇಶ್ ಹನುಮಂತಗಳು ಆಗಿರ್ಬೋದು ಮತ್ತೆ ಸತ್ಯಪ್ಪ ಮಟ್ಟಿರವರು ರಿಟೈನ್ ಆಗ್ತಾರೆ. ಇನ್ನ ಸ್ಟಾರ್ ಆಟಗಾರರ ಪಟ್ಟಿಯಲ್ಲಿ ಅಂಕುಶ್ ರಾಥೇರ್ ಅವರು ರಿಲೀಸ್ ಆಗ್ತಾರೆ. ಕಳೆದ ಬಾರಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಸ್ವಲ್ಪ ಜಗಳ ಆಗಿ ಅವರು ಕ್ಯಾಂಪ್ ಅನ್ನ ಬಿಟ್ಟು ಹೋಗಿದ್ರು. ಮತ್ತೆ ಖಂಡಿತವಾಗ್ಲೂ ನಮ್ಮ ಬುಲ್ಸ್ ತಂಡ ಅವ್ರನ್ನ ಈ ಬಾರಿ ತಂಡದಿಂದ ರಿಲೀಸ್ ಮಾಡುತ್ತೆ. ಆಕಾಶ್ ಇಂಡಿಯರ್ ಅವ್ರಿಗೆ ನಾವು 53 ಲಕ್ಷವನ್ನ ಕೊಟ್ಟಿದ್ವಿ, ಬಟ್ ಕೇವಲ 68 ರೈಡ್ ಪಾಯಿಂಟ್ ಗಳನ್ನ ತೆಗೆದುಕೊಂಡ್ರು. ಬಟ್ ಹೀಗಾಗಿ ಇವ್ರನ್ನು ಕೂಡ ಕೈ ಬಿಟ್ಟು ಕಡಿಮೆ ಅಮೌಂಟ್ ಗೆ ಸಿಕ್ಕರೆ ಪರ್ಚೇಸ್ ಮಾಡುತ್ತೆ, ಇಲ್ಲ ಅಂದ್ರೆ ಬೇರೆ ಒಂದು ರೈಡರ್ ನ ಟ್ರೈ ಮಾಡಬಹುದು. ಮತ್ತೆ ಇನ್ನು ಎಲ್ಲ ಆಟಗಾರರು ರಿಲೀಸ್ ಆಗ್ಬೇಕು ಈ ಒಂದು ಆಟಗಾರರ ಪಟ್ಟಿಯಲ್ಲಿ ಅಂತ ನೀವು ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಆಲ್.